ನನ್ನ ಹತ್ರ ತುಂಬ ಕಂಟೆಂಟ್ಸ್ ಇದೆ, ಆದರೆ ಮಾಡೋಕ್ಕಾಗ್ತಾಯಿಲ್ಲ. ಸಾರಿ ಮಾಡ್ತಾಯಿದ್ದೀನಿ, ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಇದು ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ ಗಾಯ್. ಏನು ಮಾಡ್ತಿದ್ದೀಯ ಮಮ್ಮಿ? ಫಿಶ್ ತವಾ ಫ್ರೈ ಕೊಡ್ತೀನಿ. ಕೆಲಸ ಮಾಡ್ತೀನಿ, ಮನೆ ಕೆಲಸ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಗೈಸ್ ನಾನು. ಅಮ್ಮ ಮಾಡೋದು ಇವಳು ಬಂದು ತಿರ್ಸ್ಬಿಡೋದು. ಅದೇ ನೀವೇನು ಮಾಡಿದೆ? ನಾನೇ ಇದೆಲ್ಲ ತಂದ್ಕೊಟ್ಟಿದ್ದು. ಎಂಥ ಮಗನಿಗೆ ಜನ್ಮ ಕೊಟ್ಟಮ್ಮ. ಕನ್ನಡ ಅಭಿಮಾನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೀ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್, ಮೋನಿಕಾ ರಾಣಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ರ್ಯಾಂಡಮ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಏನೇನಾಗುತ್ತೆ ಅಂತ ರ್ಯಾಂಡಮ್ ಬ್ಲಾಗ್ ಮಾಡೋಣ ಬನ್ನಿ. ನಂಗೆ ಯಾಕೋ ಇವತ್ತು ಫಿಶ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ಸೊ ನಮ್ಮ ಮಮ್ಮಿಗೆ ಹೇಳಿದೆ, ಮಮ್ಮಿ ನಂಗೊಂದು ಫಿಶ್ ಮಾಡಿಕೊಡಿ ಅಂತ. ಸೊ ನಮ್ಮ ಅಣ್ಣ ತೊಗೊಬಂದರು, ಫಿಶ್ನ ಹೋಗಿ ನಮ್ಮ ಅಣ್ಣ ತೊಗೊಬಂದರು. ಸೊ ಫಿಶ್ ಫ್ರೈ ಮಾಡ್ತಾರೆ, ಗೊತ್ತಿಲ್ಲ, ಮೇ ಬಿ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು, ಮೀನು ಸಾರು ಮತ್ತು ಮೀನು ಫ್ರೈ ಮಾಡ್ತಾರೆ. ಮೀನು ಯಾವ ಥರ ಮಾಡ್ತಾರೆ, ರೆಸಿಪೀಸ್ ಎಲ್ಲ ಮಮ್ಮಿ ಹೆಂಗೆ ಮಾಡ್ತಾರೆ ಅಂತ ನನಗಂತೂ ಮಾಡೋಕ್ಕೆ ಬರೋಲ್ಲ. ಸೊ ನಮ್ಮ ಮಮ್ಮಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. 1 ಚಮಚ ಆಗುವಷ್ಟು ಅಚ್ಚಕಾರದ ಪುಡಿ, ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಳ್ಬೇಕು. ಹಾಗೆ ಹುಳಿಗೆ ಹಾಕಬೇಕು. ಮಾಡ್ತೀಯ ಮಮ್ಮಿ ಇದನ್ನ? ಹುಣಸೆ ಹಣ್ಣಿನ ರಸ ಆದ್ರೂ ಪರವಾಗಿಲ್ಲ. ಮಾಡ್ತೀಯಾ? 2 ಚಮಚ ಆಗುವಷ್ಟು ಹುಣಸೆ ಹಣ್ಣಿನ ರಸ. ಗಾಯ್ಸ್, ಟಿವಿಲಿ ನೋಡಿ ಆಸೆ ಆಯಿತು ಅಂತ ಬೇಕು ಅಂದಿದ ತಕ್ಷಣ ನಮ್ಮ ಅಣ್ಣನ ಕೈಲಿ ನಮ್ಮ ಮಮ್ಮಿ ಫಿಶ್ ತರಿಸ್ಬಿಟ್ರು. ನಾನು ನಮ್ಮ ಮಮ್ಮಿಗೆ ಒಂದು ಸರಿ ಕೇಳಿದೆ, ಮಮ್ಮಿ ನನಗೆ ಟಿ ವಿಲಿ ಯೂಟ್ಯೂಬ್ ಹಾಕಿದ್ರು, ಯೂಟ್ಯೂಬಲ್ಲಿ ಫಿಶ್ದೆಲ್ಲ ಬರ್ತಿತ್ತು, ಫಿಶ್ ತವಾ ಫ್ರೈ ಎಲ್ಲ. ನಂಗೆ ಅದು ನೋಡಿಬಿಟ್ಟ ತಕ್ಷಣ ಅನಿಸ್ತು, ನಂಗೆ ಫಿಶ್ ತಿನ್ನಬೇಕು ಅನ್ನಿಸ್ತು. ನಂಗೆ ಒಂದು ಸ್ವಲ್ಪ ಕ್ರೇವಿಂಗ್ಸ್, ಏನಾರ ನೋಡಿದ ತಕ್ಷಣ ಅದು ಬೇಕೇ ಬೇಕು ಅಂತ ಹಠ ಮಾಡ್ತೀನಿ ನಾನು. ಆ ಥರ ಇವಾಗಲೂ ಹಂಗೆ, ಚಿಕ್ಕ ವಯಸ್ಸಲ್ಲೂ ಹಂಗೆ ಮಾಡ್ತಿದ್ದೆ, ಇವಾಗೂ ಹಠ ಮಾಡ್ತೀನಿ. ನಮ್ಮ ಮನೇಲಿ ಮಾತ್ರ ಹಠ ಮಾಡ್ತೀನಿ, ಹೊರಗಡೆ ಮಾಡೋಲ್ಲ. ಆ್ಯಂಡ್ ನಮ್ಮ ಮಮ್ಮಿನ ಕೇಳಿದೆ. ಸೊ ನಮ್ಮ ಮಮ್ಮಿ ತಕ್ಷಣ ನಮ್ಮ ಅಣ್ಣಂಗೆ ಹೇಳಿ ನನಗೋಸ್ಕರ ಫಿಶ್, ಪಾಪ ನಮ್ಮ ಅಣ್ಣ. ಏನು ಮಾಡ್ತಿದ್ದೀಯ ಮಮ್ಮಿ? ಫಿಶ್ ತವಾ ಫ್ರೈ. ಹೆಂಗೆ ಮಾಡ್ತೀಯಾ? ಫಸ್ಟ್ ಒಂದು ಬಾಣಲಿಗೆ ಫಸ್ಟ್ ಮೀನು ಕ್ಲೀನ್ ಮಾಡಿ ಇಟ್ಕೊಬಿಡ್ಬೇಕು. ರೆಸಿಪಿ ಹೇಳ್ತಾ ಇದೆಯಾ? ರೆಸಿಪಿ ಹೇಳ್ತಾ ಇದ್ದೀನಿ, ಏನೇನು ಹಾಕ್ಬೇಕು ಅಂತ. ಹೇಳು. ಇಲ್ಲ ಹೇಳು ಮಮ್ಮಿ. ಫಸ್ಟು ಧನಿಯಾ ಪುಡಿ, ಅಚ್ಕಾರದ ಪುಡಿ, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಿಂಬೆಹಣ್ಣು, 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಕಲಿಸ್ಕೊಬಿಡ್ಬೇಕು. ಕಲಿಸ್ಕೊಂಡು 20 ನಿಮಿಷ ನೆನೆ ಹಾಕಿಡಬೇಕು. ನೆನೆ ಹಾಕ್ಬಿಟ್ಟು 20 ನಿಮಿಷ ಆದಮೇಲೆ ಚಿರೋಟಿ ರವೆ ಇದೆಯಲ್ಲ, ಚಿರೋಟಿ ರವೆ ಒಳಗೆ ಹಿಂಗೆ ಅದ್ಬಿಟ್ಟು ತವಾ ಫ್ರೈ ಮಾಡಿದ್ರೆ ರೆಡಿ. ಇದಾದ್ಮೇಲೆ ಒಂದು ವಿಡಿಯೋ ತೋರಿಸ್ತೀನಿ. ಎಂಥ ಮಗನಿಗೆ ಜನ್ಮ ಕೊಟ್ಟಮ್ಮ. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯಾ. ಹೌದು, ಒಂಚೂರು ಹೆಲ್ಪ್ ಮಾಡೋಣ ಅಂದಿರ ಆರಾಮಾಗಿ ಮಲ್ಕೊಂಡು ಟಿವಿ ನೋಡ್ತಾವನೆ ಎಲ್ಲೋಡು. ಹೌದು, ಎಲ್ಲ ತಂದ್ಕೊಟ್ಟಿಲ್ವ ಪಾಪ. ವಾರಕ್ಕೆ ಒಂದೇ ಸಲ ರಜಾ ಅವನಿಗೆ. ವಾರಕ್ಕೆ ಒಂದಿನ ರಜಾ ಆದ್ರೆ ಕೆಲಸ ಮಾಡಬೇಕು. ಬರ್ತಾನೆ, ಎಷ್ಟು ಗಂಟೆಗಾದ್ರೂ ಬರಲಿ, ಕೆಲಸ ಮಾಡಬೇಕು. ನಾವು ಮನೆಗಿರೋ ನಾವೆಲ್ಲ ಮಾಡಿಕೊಡ್ಬೇಕು. ಪುತ್ರನೇ ಅವನು. ಸೊ ನಮ್ಮಮ್ಮ ಫಿಶ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಅದನ್ನೇನಾದರೂ ನಾನು ತಿಂದಿಲ್ಲ ಅಂದ್ಕೊಳ್ಳಿ, ಅಟ್ಲೀಸ್ಟ್ ಆವಾಗ ನನಗೆ ಮಾರಿ ಹಬ್ಬ ತಪ್ಪಿದ್ದಲ್ಲ. ಮಾಡ್ತಾ ಇದ್ದೀನಿ. ಹಾಂ, ಮೀನು ಸಾಂಬಾರು. ಏನು ಮಾಡ್ತಾ ಇದೆಯಾ? ಮೀನು ಸಾಂಬಾರು. ಮೀನು ಸಾಂಬಾರ? ಏನಿದು? ಮೆಂತ್ಯ, ಈರುಳ್ಳಿ, ಬೆಳ್ಳುಳ್ಳಿ, ಮೆಂತ್ಯ. ಫಸ್ಟ್ ಏನಾಗಿದೆ? ಎಣ್ಣೆ ಈರುಳ್ಳಿ ಹಾಕಿದೆ, ಫಸ್ಟ್ ಎಣ್ಣೆ. ಅದೇ ಗೊತ್ತಲ್ಲಮ್ಮ. ಫಸ್ಟ್ ಬಾಣಲಿ ಇಟ್ಕೊಂಡು ಬಾಣಲಿಗೆ 2 ಸ್ಪೂನ್ ಎಣ್ಣೆ, ಆಮೇಲೆ 3 ಈರುಳ್ಳಿ, 2 ಬೆಳ್ಳುಳ್ಳಿ, ಮೆಂತ್ಯ ಸ್ವಲ್ಪ, ಜೀರಿಗೆ, ಮೆಣಸು. ಆಮೇಲೆ ಹೊಗೆ ಬರ್ತಾಯಿತ್ತಲ್ಲ ಇದಕ್ಕೆ. ಮೆಣಸು ಸ್ವಲ್ಪ ಹಾಕೊಳ್ಳಿ ಗೈಸ್. ಈ ಥರ ರಪ ಅಂತ ಮಿಕ್ಸ್ ಮಾಡಿ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ.
ನೋಡಿ ಗೈಸ್, ನಮ್ಮ ಕಿಚನಿಂದ ಒಂದು ಒಳ್ಳೆ ವ್ಯೂ ಕಾಣಿಸುತ್ತೆ. ಇವಾಗ ಸ್ವಲ್ಪ ಟೊಮೊಟೊ, 1-2 ಟೊಮೊಟೊನ ಕಟ್ ಮಾಡಿ 4 ಪೀಸ್ ಮಾಡಿ ಹಂಗೆ ಹಾಕೊಳ್ಳಿ. ರಪ 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 ಅಂತ ತಿರುಗಿಸಿ ಚೆನ್ನಾಗಿ ಫ್ರೈ ಆಗ್ಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಏನು ಹಾಕ್ತಾರೋ ಗೊತ್ತಿಲ್ಲ, ಕಾದು ನೋಡಿ ಏನು ಹಾಕ್ತಾರೆ ಅಂತ. ನೆಕ್ಸ್ಟ್ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಅರಿಶಿನ ಹಾಕಿ ಮಿಕ್ಸ್ ಮಾಡಿ. ಹಾಕಲ್ಲ ಈ ಥರ ಹುಣಸೆಹಣ್ಣ ನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಳಿ ಅರ್ಧ ಅವರ್ ಮುಂಚೆನೆ, ಒಳ್ಳೆ ರಸ ಬರುತ್ತೆ. ನೆಕ್ಸ್ಟ್ ಸಾಂಬಾರ್ ಪುಡಿ. ಏನು ಸಾಂಬಾರ್ ಪುಡಿ ಇದು? ಬೇಳೆ ಸಾಂಬಾರಲ್ಲಿ ಹಾಕ್ತಿದಲ್ಲ ಅದೇ ಪುಡಿ. ಬೇಳೆ ಸಾಂಬಾರ್ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ರಪ 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 ಅಂತಾನೆ ಮಾಡಿ. ಲೋ ಸ್ಲಿಮ್ಮಲ್ಲಿ ಬೇಯಿಸ್ಕೊಡಿ. ಈ ಥರ ಲೋ ಸ್ಲಿಮ್ಮಲ್ಲಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ, ಎಲ್ಲ ಸೀದಿ ಹೋಗ್ಬಿಡುತ್ತೆ ಎಲ್ಲ. ಕೈ ತಿರ್ಗ್ಸೋಕ್ಕಾಗ್ತಾಯಿಲ್ಲ ಒಂದು ಕೈಯಲ್ಲಿ, ಆದರೂ ಪ್ರಯತ್ನ ಪಟ್ಟು ತಿರುಗಿಸ್ತಾ ಇದ್ದೀನಿ. ರಪ ರಪ ರಪ. ಅದಾದಮೇಲೆ ಕೊತ್ತಂಬರಿನ ಸಣ್ಣದಾಗಿ ಹಚ್ಕೊಂಡು, ಕೊತ್ತಂಬರಿ ಇದೆಲ್ಲ ಕೆಳಗಡೆ ಇದಾಗ್ತೈತಮ್ಮ. ನೀರು ಹಾಕಂಗಿಲ್ವಾ? ಇಷ್ಟೇನಾ? ರುಬ್ಕೋಬೇಕು ಸ್ವಲ್ಪ ಆರ್ಬೇಕು. ಫ್ಯಾನ್ ಹತ್ರ ಇಡಿ ಒಂದು 2 ಸೆಕೆಂಡ್, 2 ನಿಮಿಷ. ಕಿಟಕಿಲೆ ಗಾಳಿ ಚೆನ್ನಾಗಿ ಬರುತ್ತೆ. ರುಬ್ಬಾದ್ಮೇಲೆ ತೋರಿಸ್ತೀನಿ ಗೈಸ್, ಕೆಲಸ ಮಾಡಬೇಕು. ಒಂದು ಬಾಣಲಿ ತಗೊಳ್ಳಿ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಫ್ ಎಣ್ಣೆ. ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಇರಬೇಕು. ಚಿಟಪಟ ಅನ್ಬೇಕಾದ್ರೆ 2 ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳಿ. ಎಣ್ಣೆಯಿಂದ ದೂರ ಇರಿ, ತುಂಬ ಕಣ್ಣೆಗೆಲ್ಲ ಆರ್ತಾ ಇದೆ ಅದು. ಈರುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ದಪ್ಪ ಇದೆಲ್ಲ ಸಣ್ಣ ಕಟ್ಟಾಗಿಲ್ಲ ಮಮ್ಮಿ, ನೋಡಿ ಉದ್ದ ಕಟ್ ಮಾಡ್ಕೊಳ್ಳಿ. ಸಾಂಬಾರು, ಫಿಶ್ ಸಾಂಬಾರು ಕೇವಲ 10 ನಿಮಿಷದಲ್ಲಿ ರೆಡಿ ಮಾಡ್ತೀನಿ ನೋಡಿ ನಾನು. ಕಿಚನ್ ಸ್ವಲ್ಪ ಮೆಸ್ಸಿ ಆಗಿದೆ ಏನು ಅಂದ್ಕೋಬೇಡಿ, ಸೊ ಒಂದಿನ ಕಿಚನ್ ಟೂರ್ ಮಾಡ್ತೀನಿ. ಈರುಳ್ಳಿ ಅಲ್ಲ, ಕರಿಬೇವು ಹಾಕೊಳ್ಳಿ. ಒಂದು 2-3 ಸ್ಲೈಸ್ ಕರಿಬೇವು ಹಾಕೊಂಡು ಫ್ರೈ ಮಾಡಿ. ಈ ಥರ ವಿಂಡೋ ಕ್ಲೋಸ್ ಮಾಡಬೇಡಿ. ಈ ಥರ ವಿಂಡೋ ಎಲ್ಲ ಓಪನ್ ಮಾಡಿ ಗಾಳಿ ಎಲ್ಲ ಹೋಗ್ಬೇಕು. ಸೊ ಆವಾಗಲೇ ಮಾಡಿಟ್ಕೊಂಡು ಫ್ರೈನೆಲ್ಲ ರುಬ್ಕೊಂಡು ಈ ಥರ ಮಸಾಲೆ ಬರುತ್ತೆ. ಈ ಥರ ಮಸಾಲೆನ ಫ್ರೈ ಮಾಡ್ತಾಯಿದ್ವಿ. ಬರೀ ತಿನ್ನೋದೇ ಕೆಲಸ, ತಿನ್ನೋದು ನೋಡೋದು. ಮೀನು ಫ್ರೈ ಮಾಡ್ತಾ ಇದ್ದೀನಿ. ಅಯ್ಯೋ, ಮೀನು ಸಾಂಬಾರು 2 ಒಂದೇ ಮಮ್ಮಿ. ಎರಡು ಒಂದೇ ಮಮ್ಮಿ. ನನಗೆ ಗೊತ್ತಿನ ಬಾಯಿ ಮುಚ್ಕೊಂಡು ಕೂತ್ಕೊ. ರಪ್ಪ ನೀನೇನು ಹೆಲ್ಪ್ ಮಾಡಬೇಡ, ಬಾಯಿ ಮುಚ್ಕೊಂಡು ಕೂತ್ಕೊಬಿಡಲ್ಲಿ. ಮಾಡೋದು ಇವಳು ಬಂದು ತಿರ್ಸ್ಬಿಡೋದು. ಅದೇ ನೀವೇನ್ ಮಾಡ್ದೆ?
ನಾನೇ ಇದೆಲ್ಲ ತಂದ್ಕೊಟ್ಟಿದ್ದು. ಹೋಗು. ತಿರ್ಗ್ಸೋ ಆ ಕಡೆ. ಏನು ಮಾಡಲ್ಲ ಬಂದ್ಬಿಟ್ಟ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಡಿ, ಅದೇ ಮಿಕ್ಕಿರೋ ರುಬ್ಬಿರೋ ನೀರನ್ನೇ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಇದು ಕುದ್ದಾದ್ಮೇಲೆ ಇದಕ್ಕೆ ಮೀನು ಹಾಕಿ ಅಷ್ಟೇ, ಮೀನು ಫ್ರೈ ತಾನೇ ಮಮ್ಮಿ? ಕುದಿಬೇಕು. ಮೀನು ಸಾರು ತೆಳ್ಳಗಿದ್ದಷ್ಟು ಟೇಸ್ಟ್ ಜಾಸ್ತಿ, ಗಟ್ಟಿ ಮಾಡ್ಕೊಬಾರ್ದು ಯಾವತ್ತೂ ಅಷ್ಟೇ. ಹೌದಾ? ಓಕೆ. ಗಾಯ್ಸ್, ಪಕ್ಕದ ಮನೆವರೆಗೂ ವಾಸನೆ ಬರ್ತಾ ಇದೆ ಸರ್. ಗಾಯ್ಸ್ ಸರ್ ಎರಡೂವೆ ಬಬ್ಬ ಲಾಟ್ರಿ. ಉಪ್ಪು ಹಾಕ್ಬೇಕು. ಕಲ್ಲುಪ್ಪು. ಹೌದು, ಕಲ್ಲುಪ್ಪು ಹಾಕಿದ್ರೆ ಟೇಸ್ಟು. ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್. ಒಂದು ಕೈಯಲ್ಲಿ ಹಾಕಿ ಗೈಸ್, ನಮ್ಮ ಕೈಯಲ್ಲಿ ಹಾಕ್ತಿದ್ದಾರೆ. 1 ಸ್ಪೂನ್, ಟೇಬಲ್ ಸ್ಪೂನ್ ಹಾಕಿ ನೀವು. ಎಲ್ಲ ಫುಲ್ ಮೆಸ್ಸಿ ಆಗಿದೆ ಕಿಚನ್, ಇಲ್ಲಾಂದರೆ ನಾನು ತೋರಿಸ್ತಾ ಇದ್ದೆ ಕಿಚನ್. ಈ ಥರ ನೀರು ಹಾಕ್ಕೊಂಡು ಕಲಸಿ ಇದು ಗಟ್ಟಿಯಾಗುತ್ತೆ ಅನ್ನೋವರೆಗೂ ಈ ಥರ ಫುಲ್ ಫ್ಲೇಮಲ್ಲಿ ಇಟ್ಟು ಕುದಿ ಬಂದ ತಕ್ಷಣ ಮೀನು ಹಾಕ್ಬೇಕು ಅಷ್ಟೇ. ಇದು ಒಂದು ಕುದಿ ಬಂದಿದ್ದಷ್ಟು ಮೀನು ಹಾಕಿ ಅಷ್ಟೇ. ಅಷ್ಟರಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ ಬನ್ನಿ, ನಮ್ಮಮ್ಮ ಮಾಡಲಿ. ನೋಡಿ ಎಷ್ಟು ಹೊಗೆ. ನೋಡಿ ಮೀನು ತವಾ ಫ್ರೈ ಮಾಡ್ತಾ ಇದ್ದೀನಿ, ಮೀನು ತವಾ ಫ್ರೈ. ಫೋನ್ ಇಟ್ಕೋಬಾರ್ದು. ಏಯ್, ಕಟ್ಟಾಗ್ಬಿಡ್ತು ನಿಮ್ದು. ನಾನೇ ಪ್ರಿಪೇರ್ ಮಾಡ್ತಾ ಇರೋದು. ನೋಡಿ ಎಷ್ಟು ಕಷ್ಟಪಡ್ತೀನಿ, ಕೆಲಸ ಮಾಡ್ತೀನಿ, ಮನೆ ಕೆಲಸ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಗೈಸ್. ನಾನು ತುಂಬ ಕೆಲಸ ಮಾಡ್ತೀನಿ ಗೈಸ್. ಫೈನಲಿ ಮೀನು ಸಾರು ಅಷ್ಟು ತಿನ್ನಲ್ಲ ನಾನು. ಬೇಡ, ಮುಳ್ಳಿದಕ್ಕೆ ಹಾಕಮ್ಮ. ಫಸ್ಟ್ ಕ್ಲಾಸ್ ಆಗಿದೆ ಗೈಸ್. ನಾನು ಫಿಶಲ್ಲಿರೋ ಸಾಂಬಾರಲ್ಲಿರೋದನ್ನ ಫಿಶ್ನ ಯಾವತ್ತೂ ತಿನ್ನಲ್ಲ, ನನಗೆ ಇಷ್ಟನೇ ಇಲ್ಲ ತಿನ್ನೋಕ್ಕೆ. ಸೊ ಅದನ್ನು ತಿಂದಿಲ್ಲ ನಾನು. ಇರಿ ಫಸ್ಟ್ ಇದು ಹೆಂಗೆ ಟೇಸ್ಟ್ ಇದೆ ಇದನ್ನು ನೋಡೋಣ, ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ ಗಾಯ್. ಈ ಥರ ನನಗೆ ಹೆವಿ ಇಷ್ಟ. ಯಮ್ಮಿ, ಸೂಪರಾಗಿದೆ. ಈ ರೆಸಿಪಿನ ಟ್ರೈ ಮಾಡಿ, ಸಖತ್ತಾಗಿದೆ ನೋಡಿ. ಏನು ಸೂಪರಾಗಿ ಸ್ಲೈಸ್ ಹೆಂಗಿದೆ, ಟ್ರೈ ಮಾಡಬೇಕು ಇವೆಲ್ಲ. ಇವತ್ತು ಥರ್ಸ್ಡೇ ಬಟ್ ಸ್ಟಿಲ್ ಐ ಆಮ್ ವರ್ಕಿಂಗ್. ನೋಡಿ ಟೈಮ್ ಬಂದು 3:50 ಆಗಿದೆ, ಇನ್ನೂ ವರ್ಕ್ ನಂದು ಕಂಪ್ಲೀಟ್ ಆಗಿಲ್ಲ. ಸೊ ಇಲ್ಲಿ ನೋಡಿ, ನಮ್ಮ ಅಣ್ಣ ಬರೆದಿರೋದು ಡೈಲಿ ಒಂದೊಂದು ಥಾಟ್ ಬರಿತೀವಿ. ಸೊ ನಮ್ಮಣ್ಣ ಏನು ಬಂದಿರೋದು, ಕನ್ನಡ ಅಭಿಮಾನಿ. ಇಂದು ಬೆವರು ನಾಳೆ ಫಲಿತಾಂಶ. ಇದು ನನ್ನ ಸೈನ್ ಗೈಸ್, ಇದು ನಮ್ಮಣ್ಣ ಬರ್ತಿರೋದು. ಇದು ನಾನು ಸುಮ್ಮನೆ ಹಂಗೆ ಒಂದು ಅಂತ ಸೈನ್ ಹಾಕಿದ್ದೀನಿ ನೋಡಿ. ಇಷ್ಟು ನಮ್ಮ ಅಣ್ಣನ ಹ್ಯಾಂಡ್ ರೈಟಿಂಗ್. ನಂದು ನಮ್ಮ ಅಣ್ಣಂಗಿಂತ ಚೆನ್ನಾಗಿ, ಅದರಲ್ಲಿ ಬೇರೆ ಡೌಟೇ ಬೇಡ. ನಾನು ನಮ್ಮ ಅಣ್ಣಂಗಿಂತ ಸೂಪರಾಗೆ ಬರಿತೀನಿ. ಆ್ಯಂಡ್ ಗೈಸ್ ಇದು ನೋಡಿ, ಇದು ನನ್ನ ಬರ್ಡೇ ಕೊಟ್ಟಿದ್ದು. ನನಗೆ ಎಷ್ಟು ಇಷ್ಟ ಗೊತ್ತಾ, ಇದು ಸುಮ್ಮನೆ ರ್ಯಾಂಡಮ್ ಪಿಕ್ ತೊಗೊಂಡಿದ್ದು, ಅದನ್ನೇ ಮಾಡಿಸಿದ್ದಾರೆ ನೋಡಿ. Jan 31 ನನ್ನ ಬರ್ಡೇ. ಸೊ ನನ್ನ ಡೇಟ್ ಆಫ್ ಬರ್ತ್ ಹಾಕ್ಸಿದ್ದಾರೆ. ಇದು ನನಗೆ ಆ್ಯಕ್ಚುಲಿ ನನ್ನದು ಫಸ್ಟ್ ಪಿಕ್ಕು. ನನಗೆ ಯಾವಾಗ ಕೆಲಸ ಸಿಕ್ತು ಆಫ್ಟರ್ ಕಾಲೇಜ್ ಆದಮೇಲೆ ನನಗೆ ಜಾಬ್ ಸಿಕ್ಕಿದಾಗ ಫಸ್ಟ್ ಆನ್ ಬೋರ್ಡಿಂಗ್ ಹೋದಾಗ ಈ ಪಿಕ್ ತೆಗ್ದಿರೋದು. ಒಳ್ಳೆ ಖುಷಿಗೆ ಐಸ್ಕ್ರೀಮ್ ತಿಂದ್ಬಿಟ್ಟಿದ್ದೀನಿ.
ಆ್ಯಂಡ್ ಇದು ನೋಡಿ ಗೈಸ್, ನನಗೆ ಎಷ್ಟು ಕ್ಯೂಟಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಇದು. ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಏನು ಹೇಳ್ತಾರೆ ಇದಕ್ಕೆ, ಜಾರ್. ಆ್ಯಂಡ್ ಗೈಸ್ ಇಲ್ಲಿ ನೋಡಿ, ನನ್ನ ರೂಮಲ್ಲಿ ಈ ಒಂದು ಡಾಲ್ ಇದೆ. ಈ ಡಾಲ್ ನನ್ನ ಬರ್ಡೇ ಮಾಡಿದೆ ಗೈಸ್. ನನ್ನ ಬರ್ಡೇ ದಿನವೇ ಇದ್ರದ್ದು ಬರ್ಡೇ. ಬೆಳಕು ಫೋಕಸ್ ಆಗ್ತಾಯಿಲ್ಲ. ನನ್ನ ಬರ್ಡೇಗೆ ಇದನ್ನ ಕೊಟ್ಟಿದ್ರು, ನನಗೆ ಹಾಕಿ ಬರ್ಡೇ ಮಾಡಿದ್ರು, ನಾನು ಇದಕ್ಕೆ ಹಾಕಿ ಬರ್ಡೇ ಮಾಡಿದ್ದೀನಿ. ಯಾರಾದರೂ ಈ ಥರ ಮಾಡ್ತಾರಾ? ಲಕ್ಕಿ ಈಸ್ ಲಕ್ಕಿ. ಎಷ್ಟು ಕ್ಯೂಟ್ ಇದೆ ನೋಡಿ ಅವ್ನ ಬರ್ಡೇ. ಇವನ ಹೆಸರು ಲಕ್ಕಿ. ಒಂದೊಂದು ದಿನ ಒಂದೊಂದು ಹೆಸ್ರಲ್ಲಿ ಕರಿತೀನಿ ಗೈಸ್ ಪಾಪ. ಆ್ಯಂಡ್ ಇಲ್ಲಿ ನೋಡಿ, ನನ್ನ ರೂಮಿಂದ ಒಂದಿಷ್ಟು ಚೆನ್ನಾಗಿರೋ ವ್ಯೂ ಕಾಣ್ತೈತೆ, ತೋರಿಸ್ತೇನೆ. ನೋಡಿ ಗೈಸ್, ಹಂಗಿದೆ. ಬೆಳಗ್ಗೆ ಎದ್ದ ತಕ್ಷಣ ತೆಂಗಿನ ಮರ ನೋಡ್ಬೋದು, ಆರಾಮಾಗಿದೆ, ಫುಲ್ ಮಸ್ತ್. ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಸಾರಿ ಯಾರೋ ನೋಡ್ದಂಗಾಯ್ತು. ಓಕೆ, ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಗೈಸ್, ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋದು ಸ್ಟಾಪ್ ಮಾಡಿ. ಓಯೋ ನನ್ನ ಕೂದಲು ಹಿಂಗಿದೆ, ನನ್ನ ಕೂದಲು ಹಂಗಿದೆ, ನಂದು ಕರ್ಲಿ, ನಂದು ಜಾಸ್ತಿ ಸಾಫ್ಟ್ ಇದೆ, ಸ್ಮೂತ್ ಇದೆ ಅಂತ ಹೇಳೋದನ್ನ ಬಿಟ್ಟು ಗೈಸ್, ಎಷ್ಟೋ ಜನಕ್ಕೆ ತಲೆಯಲ್ಲಿ ಕೂದಲೇ ಇರಲ್ಲ. ಅಟ್ಲೀಸ್ಟ್ ತಲೆಯಲ್ಲಿ ಕೂದಲಿದೆ, ಹೇರ್ ಸ್ಟ್ರೈಟ್ನಿಂಗು, ಹೇರ್ ಸ್ಮೂತ್ನಿಂಗ್ ಮಾಡ್ಬೋದು. ತಲೆಯಲ್ಲಿ ಕೂದಲೇ ಇಲ್ಲ ಅಂದರೆ ಎಂತ ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಪ್ರೊಟೆಕ್ಟ್ ಯುವರ್ ಹೇರ್, ದೆನ್ ಯಾವ ಹೇರ್ ಸ್ಟೈಲ್ ಆದರೂ ಮಾಡಿ ವಿತ್ ಪ್ರೊಟೆಕ್ಷನ್. ಫಸ್ಟ್ ತಲೆ ಕೂದಲಿಗೆ ಹೇರ್ ಪ್ರೊಟೆಕ್ಷನ್ ಯೂಸ್ ಮಾಡಿ, ನೆಕ್ಸ್ಟ್ ನೀವು ಎಂಥ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ ಎಲ್ಲನೂ ಮಾಡ್ಕೊಳ್ಳಿ. ಕರ್ಲ್ ಮಾಡ್ಕೋಬೋದು. ಅದು ಯಾವಾಗ ಮಾಡ್ಕೋಬೋದು? ತಲೆಯಲ್ಲಿ ಹೇರ್ ಇದ್ದಾಗ, ವಿತ್ ಬುದ್ಧಿ. ಸೊ ಸ್ಟಾಪ್ ಬ್ಲೇಮಿಂಗ್ ಯುವರ್ ಹೇರ್. ಅದಕ್ಕೂ ಫೀಲ್ ಆಗುತ್ತೆ, ಗೊತ್ತಾಯ್ತಾ? ಬ್ಲೇಮ್ ಮಾಡಿಬಿಡಿ ಗೈಸ್ ಕೂದಲಿಗೆ. ನಿಮ್ಮ ಕೂದಲಿಲ್ಲ ಅಂದರೆ ನೀವು ಒಂದು ಚೂರು ಚೆಂದ ಕಾಣಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ತುಂಬ ಇಷ್ಟ ಕೂದಲು ಅಂತ ಅಂದರೆ. ಸೊ ಎಷ್ಟಿದೆಯೋ ಅಷ್ಟನ್ನೇ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಒಳ್ಳೆ ಫುಡ್ ತಿನ್ನಿ. ಸೊ ವಾಟ್ ಯು ಇಂಟೇಕ್, ದಟ್ ಹೌ ಯು ಲುಕ್. ಸೊ ನೀವು ಇಂಟೇಕ್ ಮಾಡೋ ಫುಡ್ ಚೆಂದ ಇರಬೇಕು, ಚೆನ್ನಾಗಿರೋ ತಿನ್ನಬೇಕು ಫುಡ್ಡು. ಹೆಲ್ತಿ ಫುಡ್ ತಿನ್ನಿ, ಸೊ ದಟ್ ಯುವರ್ ಹೇರ್ ವಿಲ್ ಲುಕ್ ವೆರಿ ಗುಡ್. ಸೊ ಅಟ್ ಲಾಸ್ಟ್ ಮಾರಲ್ ಆಫ್ ದ ಸ್ಟೋರಿ ಈಸ್, ನಿಮ್ಮ ಹೇರ್ಗೆ ನೀವು ಯಾವತ್ತೂ ಬ್ಲೇಮ್ ಮಾಡಬೇಡಿ, ಯಾರು ಏನೇ ಅಂದ್ರೂ. ಸೊ ಅಟ್ಲೀಸ್ಟ್ ನಿಮ್ಗೆ ಏರ್ ಇದೆ, ಏರ್ ಇಲ್ಲ ಅಂದಿದ್ರೆ ವಾಟ್, ಏನು ಮಾಡ್ತಾಯಿದ್ವಿ? ಸೊ ಇರೋದನ್ನು ಪ್ರೊಟೆಕ್ಟ್ ಮಾಡಿ ಅಷ್ಟೇ. ನಾವು ಮಾವಿನ ಮರ ಹಾಕಿದ್ದೀವಿ ಒಂದು, ಎಷ್ಟು ಚೆನ್ನಾಗಿ ಚಿಗುರಿದೆ. ಹಂಗೆ ದೃಷ್ಟಿ ತೆಗ್ದುಬಿಡಿ, ಹಿಂಗೆ ದೃಷ್ಟಿ ಹಾಕ್ಬಿಟ್ರೆ ಆಮೇಲೆ ಮಾವಿನಕಾಯೇ ಬಿಡೋಲ್ಲ. ಇಲ್ಲಿ ಚೇಪೆಕಾಯಿ ಹಾಕಿದ್ವಿ, ಯಾಕೋ ಅದು ಬರ್ತಾಯಿಲ್ಲ. ನಾನು ಮೇಲ್ಗಡೆಯಿಂದ ಫುಲ್ ನೋಡಿ, ಮೇಲ್ಗಡೆಯಿಂದ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ, ಕೆಳಗಡೆ ಹೋಗೋಕ್ಕಾಗಲ್ಲ. ಐ ಆಮ್ ವೆರಿ ಲೇಜಿ ನೌ, ನಾಟ್ ಎವ್ರಿ ಡೇ ಬಟ್ ಟುಡೇ. ನೋಡಿ, ಎಲ್ಲ ಗಿಡನೂ ಹಾಕಿದ್ದೀವಿ. ಇಲ್ಲಿ ಪಪ್ಪಾಯಿ ಹಾಕಿದ್ದೀವಿ, ಇಲ್ಲೂ ಮಾವಿನ ಮರ ಹಾಕಿದ್ದೀವಿ, ಇಲ್ಲಿ ನೋಡಿ ಲಾಸ್ಟಲ್ಲಿ ನುಗ್ಗೆಕಾಯಿ ಮರನೂ ಹಾಕ್ಬಿಟ್ಟಿದ್ದೀವಿ. ಸುಕ್ ನೋಡಿ, ಇದೆಲ್ಲ ಎಷ್ಟೊಂದು ಹಾಕಿದ್ದೀವಿ ಗಿಡ, ಏನೇನೋ ಹಾಕಿದ್ದೀವಿ ನಾವು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟಾಟಾ, ಬಾಯ್.